ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಪರ್ಲ್ ಇಡ್ಲಿ ಅಂದರೆ ಸಬ್ಬಕ್ಕಿನ ಬಳಸ್ಕೊಂಡು ಮಾಡೋ ಅಂಥ ಇಡ್ಲಿ. ನಾರ್ಮಲ್ ಇಡ್ಲಿ ತಿಂದು ಎಲ್ಲರಿಗೂ ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಇಡ್ಲಿ ಟ್ರೈ ಮಾಡಿಕೊಂಡು ತಿಂದು ನೋಡಿ. ಡೆಫಿನೆಟ್ಲಿ ದ ಫೀಲ್, ದ ಟಚ್ ಆ್ಯಂಡ್ ದ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಟ್ರೈ ಮಾಡಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 1/4 kg ಆಗಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ನೈಲಾನ್ ಸಬ್ಬಕ್ಕಿ ಬಳಸ್ತಾರೆ, ಬಟ್ ನಾನು ಬೈ ಮಿಸ್ಟೇಕ್ ದೊಡ್ಡದ ಸಬ್ಬಕ್ಕಿನೇ ಆರ್ಡರ್ ಮಾಡಿಬಿಟ್ಟಿದ್ದೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಡ್ಲಿ ಮಾಡುವಾಗ, ಇನ್ನೂ ದಪ್ಪ ಮುತ್ತಿನ ಥರ. ಸೊ ಇದನ್ನು ಬಳಸ್ಬೋದು. ಒಂದು 3 ರಿಂದ 4 ಅವರು ಇದನ್ನ ನೆನೆಸಿಟ್ಕೋಬೇಕಾಗುತ್ತೆ ಸಾಫ್ಟ್ ಆಗೋವರೆಗೂ. ಅದಾದಮೇಲೆ ನಾನು 1/4 kg ಅಷ್ಟು ರವೆ ತೊಗೊಂಡು ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ರವೆ ತಣ್ಣಗಾದ್ಮೇಲೆ ನಾನು ನೆನೆಸಿಟ್ಟಿರೋಂಥ ಸಬ್ಬಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 1/4 ಲೀಟರ್ ಆಗಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಬೇಕಾದಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು 15 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ರವೆ ಮತ್ತು ಸಬ್ಬಕ್ಕಿ ಎರಡೂ ತುಂಬ ಚೆನ್ನಾಗಿ ನೆಂದಾದ್ಮೇಲೆ ಅದಕ್ಕೆ ನಾವು 1 ಚಿಟಿಕೆಯಷ್ಟು ಸೋಡಾ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮಿಕ್ಸ್ ಆಗಿರೋವಂಥ ಹಿಟ್ಟನ್ನು ನಾವು ಇಡ್ಲಿ ಪಾತ್ರೆಗೆ ಹಾಕಿ ಬೇಯಕ್ಕೆ ಇಡಬೇಕಾಗುತ್ತೆ. ಒಂದು 15 ಮಿನಿಟ್ಸ್ವರೆಗೂ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. 15 ಮಿನಿಟ್ಸ್ ವೆಯ್ಟ್ ಮಾಡಾದ್ಮೇಲೆ ಫೈನಲಿ ರೆಡಿ ಆಗಿದೆ ನಮ್ಮ ಪರ್ಲ್ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡೋಕ್ಕಂತೂ ಕಣ್ಣಿಗೆ ಸೂಪರ್. ಹಾಗೆ ಟಚ್ ಮಾಡುವಾಗ ಆ ಪರ್ಲ್ಸ್ ಏನಿದೆ ಸಬ್ಬಕ್ಕಿ ಹರಳು ಸೂಪರಾಗಿತ್ತು, ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮ್ಮಲ್ಲಿ ಹೇಗೆ ಬಂತು ಇಡ್ಲಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. Thank you so much for watching. Take care. Bye bye.